ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಕಡಿಮೆ ಸಮಯದಲ್ಲಿ ಹೇಳಿದ್ರು ಸಹ
ಇಷ್ಟೊಂದು ಉತ್ಸುಕರಾಗಿ ತಾವೆಲ್ಲರೂ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥದ್ದು ನಮ್ಗೆಲ್ಲರಿಗೂ ಹೆಮ್ಮೆ ತಂದಿರತಕ್ಕಂಥ ವಿಚಾರ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಎಂದೂ ಸಹ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಗುಡ್ಗೆರೆ ಮಂಜಣ್ಣ ಅವರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಎಲ್ಲರೂ ನಾವು ನಿಂತ್ಕೊಂತೇವೆ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಮಳೆ ಇದ್ರೂ ಸಹ ಯಾವುದನ್ನು ಲೆಕ್ಕಿಸದೆ ನಿಮ್ಮ ಪ್ರೀತಿಯನ್ನ ತೋರಿಸ್ತಾ ಅನೇಕ ವರ್ಷಗಳಿಂದ ಬಂದಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ತೀರಿಸ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ತೇವೆ ಅಂತೇಳಿ ಭರವಸೆಯನ್ನ ಕೊಡ್ತೇನೆ. ಆಗಮಿಸ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, I also thank all the residents from Anantanagar and the surroundings for having coming here and wishing Mr. KP Raju, who has tirelessly worked for the development of this area. So I thank you all once again for coming here and making it a great success. Thank you.
ರಾಜುಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದೀನಿ. ನಾನು ನಮ್ಮ ಅಧ್ಯಕ್ಷರು ದೇವೇಗೌಡರು ಮತ್ತು ರಾಜು ಅವರು ಬೆಳಗ್ಗೆ ಫೋನ್ ಮಾಡಿದರು, ರಾಜು ಖಂಡಿತ ಬರ್ತೀನಿ, ಚೆನ್ನಾಗಿರಪ್ಪ ನೀನು, ನನ್ನ ಸಹಕಾರ ಯಾವತ್ತೂ ನಿನ್ನ ಜೊತೆಗೆ ಇರ್ತದೆ, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನಾನು ಬಂದು ಆಶೀರ್ವಾದ ಮಾಡಿಕೊಂಡು ನಾನು ನಮ್ಮ ಅಧ್ಯಕ್ಷರ ಮುಖಾಂತರ ಹೋಗ್ತಾಯಿದ್ದೀನಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದಂಥ ಕೆ ಪಿ ರಾಜಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರತಕ್ಕಂಥ ರೋಗಿಗಳಿಗೆ ಹಾಗೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೆ ಸನ್ಮಾನ ಮಾಡುವುದರ ಮುಖಾಂತರ ನಮ್ಮ ಆನೇಕಲ್ ಭಾಗದಲ್ಲಿರ್ತಕ್ಕಂಥ ಅವರ ಹಿತೈಷಿಗಳು ಒಂದು ಸಮಾಜಮುಖಿ ಕಾರ್ಯಕ್ರಮ ಆಯೋಜನೆ ಮಾಡುವ ಮುಖಾಂತರ ಅವರು ಹುಟ್ಟುಹಬ್ಬವನ್ನು ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜನರಿಂದ ಜನರಿಗಾಗಿ ರಾಜ್ಯಾಧ್ಯಕ್ಷರಾದಂಥ ಕೆ ಪಿ ರಾಜಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಿತೈಷಿಗಳಾದ ನಾವುಗಳು ಈ ಸಾರ್ವಜನಿಕರ ಆಸ್ಪತ್ರೆ ಆನೇಕಲ್ನಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ಡು ಕೊಡುವ ಮುಖೇನ ಹಾಗೂ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ವರ್ಗದವರಿಗೆ ಅವರನ್ನು ಗುರುತಿಸಿ ಅವರ ಕೆಲಸವನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡುವ ಮುಖೇನ ಹಾಗೂ ಅವರಿಗೆ ಒಂದು ದಿನಸಿ ಕಿಟ್ಟು ಮತ್ತು ಒಂದು ಅರಿಶಿನ ಕುಂಕುಮ ಸ್ಯಾರಿಯನ್ನು ಕೊಡುವ ಮುಖೇನ ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದ್ದೇವೆ. ಅವರಿಗೆ ಕೆ ಪಿ ರಾಜಣ್ಣವರಿಗೆ ಆರೋಗ್ಯಶ್ವರ ಕೊಟ್ಟು ಕಾಪಾಡಲಿ, ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಅವರಿಗೆ ಸಮಾಜಮುಖಿ ಕಾರ್ಯಕ್ರಮ ಮಾಡುವ ಶಕ್ತಿಯನ್ನು ಭಗವಂತ ಕಲ್ಪಿಸಲಿ ಅಂತ ಈ ಹುಟ್ಟುಹಬ್ಬದ ಅಂಗವಾಗಿ ಅವರನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಅವರಿಗೆ ಕೊನೆಯದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಆನೇಕಲ್ ತಾಲೂಕಿನ ಮಣ್ಣಿನ ಮಗ ಕೆ ಪಿ ರಾಜಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಆಹಾರ ಕಿಟ್ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಿಸಿ ಹಾಗೂ ಅಲ್ಲಿ ಸೇವೆ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ನೌಕರರಿಗೂ ದಿನಸಿ ಕಿಟ್ ಹಾಗೂ ಸೀರೆ ಅವರಿಗೆ ಏನು ಜೀವನಕ್ಕೆ ಬೇಕಾಗಿದೆ ಆಹಾರ ಕಿಟ್ಗಳು ಅದನ್ನು ವಿತರಿಸಿ ಕೆ ಪಿ ರಾಜಣ್ಣನವರ ಒಂದು ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು. ಈ ಮಣ್ಣಿನ ಮಗನಾದ ನಮ್ಮೆಲ್ಲರ ನೆಚ್ಚಿನ ಕೆ ಪಿ ರಾಜಣ್ಣನವರಿಗೆ ತಾಯಿ ನಾಡದೇವತೆ ಚಾಮುಂಡಿ ಆಶೀರ್ವಾದ ಇರಲಿ ಅಂತ ಈ ಮುಖಾಂತರ ಶುಭ ಕೋರ್ತಾ ಇದ್ದೇವೆ.